ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರ ಹಸುಗಳನ್ನು ಕೃಷಿ ಚಟುವಟಿಕೆಗಳಲ್ಲಿ ಅಷ್ಟೇ ಅಲ್ಲದೇನೆ ತಾಯಿಯ ಸ್ಥಾನಮಾನ ನಮ್ಮ ಜೀವನಕ್ಕೆ ತುಂಬ ಪ್ರಯೋಜನಕಾರಿ ಆಗಿರುತ್ತೆ. ಅದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಳಸಿ ಮಾತೆಯನ್ನು ಹೇಗೆ ಪೂಜೆ ಮಾಡಿ ನಾವು ಶುಭ ಫಲಗಳನ್ನು ಪಡೆಯುತ್ತೇವೆಯೋ ಹಾಗೆಯೇ ಗೋವುಗಳನ್ನು ಪೂಜೆ ಮಾಡೋದ್ರಿಂದ ಕೂಡ ಸುಖ ಸಂಪತ್ತು ಸಮೃದ್ಧಿ ನಮ್ಮದಾಗತ್ತೆ ಅನ್ನೋ ನಂಬಿಕೆ ನಮ್ಮ ಹಿಂದೂ ಪುರಾಣಗಳಲ್ಲಿ ಹಾಗೂ ಹಿಂದೂ ಧರ್ಮಗಳಲ್ಲಿ ಒಂದು ಬಲವಾದಂತಹ ನಂಬಿಕೆ ಇದೆ. ಹಸುಗಳಿಂದ ಮಾತ್ರ ಅಲ್ಲದೇನೆ ಹಸುಗಳಿಂದ ಸಿಗುವ ಪ್ರತಿಯೊಂದು ವಸ್ತುವು ಕೂಡ ಪವಿತ್ರ ಅಂತಲೇ ಪರಿಗಣಿಸಲಾಗುತ್ತೆ. ಇವಾಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಗೋಮೂತ್ರ ಹಾಗೂ ಸಗಣಿ ಕೂಡ ತುಂಬ ಪವಿತ್ರವಾದದ್ದು ಅಂತಾನೆ ನಂಬಲಾಗುತ್ತೆ. ಹಾಗೆ ಅದನ್ನು ಹೋಮ ಹವನಗಳಲ್ಲೂ ಕೂಡ ಬಳಸ್ತಾರೆ. ಹಸುಗಳಿಗೆ ಬೆಳಿಗ್ಗೆ ನಾವು ಮಾಡಿರುವಂತಹ ಯಾವುದೇ ಪದಾರ್ಥಗಳನ್ನು ಮೊದಲು ಹಸುವಿಗೆ ಕೊಟ್ಟು ಆಮೇಲೆ ನಾವು ತಿನ್ನೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹೆಚ್ಚಾಗತ್ತೆ ಅನ್ನೋದು ನಮ್ಮ ಹಿರಿಯರ ಮಾತು. ಪ್ರತಿದಿನ ಕೂಡ ಸ್ನಾನ ಮಾಡಿ ಗೋಪೂಜೆಯನ್ನು ಮಾಡೋದ್ರಿಂದ ನೀವು ಎಷ್ಟೇ ಧನಧಾನ್ಯದ ಸಮಸ್ಯೆಯಿಂದ ಇದ್ದರೂ ಕೂಡ ಆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅನ್ನೋದಾದರೆ ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ಇರ್ತಾರೆ ಅನ್ನೋ ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರೋದ್ರಿಂದ ಮುಂಜಾನೆ ಎದ್ದು ಸ್ನಾನ ಮಾಡಿ ಗೋವುಗಳಿಗೆ ಪೂಜೆ ಮಾಡೋದ್ರಿಂದ ಆ ಮುಕ್ಕೋಟಿ ದೇವತೆಗಳು ಸಂತೃಪ್ತರಾಗುತ್ತಾರೆ ಅನ್ನೋದು ನಮ್ಮ ಹಿರಿಯರ ನಂಬಿಕೆ. ಆದ್ದರಿಂದ ಮುಂಜಾನೆ ಹಸುವಿನ ಪೂಜೆ ಅಥವಾ ಗೋಪೂಜೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ನಾವು ಬಯಸೋದಾದರೆ ಪ್ರತಿದಿನ ಮುಂಜಾನೆ ಹಸುವಿಗೆ ಪೂಜೆ ಮಾಡಿ ಹಾಗೆ ಅದಕ್ಕೆ ಹಸಿರು ಮೇವು ಅಥವಾ ಹಸಿರು ತರಕಾರಿಗಳನ್ನು ಕೊಡೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗ್ತೀವಿ ಅನ್ನೋದು ಕೂಡ ಒಂದು ನಂಬಿಕೆ ಇದೆ. ಒಂದರ ನಂತರ ಇನ್ನೊಂದು ಸಮಸ್ಯೆ ಬರ್ತಾ ಇದೆ ಅನ್ನೋದಾದರೆ ಬೆಳಿಗ್ಗೆ ಎದ್ದು ಹಸುವಿನ ಪೂಜೆ ಮಾಡಿ ಅವುಗಳಿಗೆ ತಿನ್ನಲು ಏನೇ ಆಗಿರ್ಬೋದು ಆಹಾರವನ್ನು ಕೊಟ್ಟು, ನೀವು ಬೆಲ್ಲವನ್ನು ಕೊಡ್ಬೋದು ಅಥವಾ ಕಾಳುಗಳನ್ನು ನೆನೆಸಿ ಕೊಡ್ಬೋದು ಅಥವಾ ಹುಲ್ಲುಗಳನ್ನು ಕೊಡ್ಬೋದು. ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಅದನ್ನು ಕೊಟ್ಟು ಪೂಜೆ ಮಾಡಿ ಹಾಗೆಯೇ ಹಸುವಿನ ಬೆನ್ನನ್ನು ಆಶೀರ್ವಾದ ಪ್ರತಿಯೊಬ್ಬರ ಮೇಲಿರಲಿ ಅಂತ ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.